स्वागत है आपका बी न्यूज नेशन में। मैं हूं आबिद हुसैन शेख। महिला विश्वविद्यालय के कुल सचिव डॉक्टर V.V.Malagi का अभिनंदन कार्यक्रम। जीवन के 27 सालों से बीएड के छात्रों को ज्ञान बांटते हुए 15 साल प्रिंसिपल, 11 साल अक्का महादेवी विश्वविद्यालय में प्रोफेसर और कुल सचिव मूल्यमापन रजिस्ट्रार यूलेशन के स्थान पर रहकर निवृत्त होने वाले डॉक्टर V.V.Malagi को आज विश्वविद्यालय में अभिनंदन कार्यक्रम किया गया, जिसमें इनके सैकड़ों शिष्यों और विश्वविद्यालय के छात्राओं ने भाग लेकर इस सम्मान समारोह में विश्व ज्ञान देवी के अभिनंदना किताब का लोकार्पण करके इस महान शिक्षण प्रेमी का सम्मान करते हुए इस मंच से हाशिम पीरवालीकर के अलावा कॉलेजों के प्रिंसिपल, राजनेता और संगठनों के पदाधिकारी, संस्थाओं के कार्यदर्शियों ने ज्ञान के इस गुरु को अपने अपने तौर पर सेवानिवृत्ति पर अभिनंदना अर्पण किया। ವೇದಿಕೆಯ ಗರ್ಭದಲ್ಲಿರ್ತಕ್ಕಂಥ ಮಹನೀಯರು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಿರ್ತಕ್ಕಂಥ ನಮ್ಮ ಮತ್ತೊಮ್ಮೆ ವಿಶ್ವಬಂಧು ಕಾಯಕ ದ್ರಷ್ಟ ಗುರುಲಿಂಗ ಜಂಗಮ ಸೇವಾ ಸಂಘಟನಾ ದೀನ ದಲಿತರ ಸೂರ್ಯ ಮಹಿಳೋದ್ಧಾರಕ ಅಣ್ಣ ಬಸವಣ್ಣನವರು ಜನಿಸಿದಂತಹ ಪುಣ್ಯಭೂಮಿ ಅಣ್ಣ ಬಸವಣ್ಣನವರನ್ನು ಸ್ಮರಣೆ ಮಾಡುತ್ತಾ ಇಂದು ಡಾಕ್ಟರ್ V.V.Malagi ಅವರ ಅಭಿನಂದನಾ ಸಮಿತಿ ವತಿಯಿಂದ ಓಂ ಶಾಂತಿ। ವಚನ ಗಾಯನ, ಈ ವಚನ ಗಾಯನವನ್ನು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರಿಂದ ಇದೊಂದು ವಚನ
ಈ ಗ್ರಂಥವನ್ನು ತಾವೆಲ್ಲರೂ ಕೂಡ ಓದಲೇಬೇಕು ಅಂತ ಹೇಳ್ತಾ ಮತ್ತೊಂದು ಸಾರಿ ಈ ಅವಕಾಶ ನೀಡಿದ ಮಲ್ಗೀಸರವರಿಗೆ, ಎಲ್ಲ ಬಂಧು ಮಿತ್ರರಿಗೆ, ಎಲ್ಲ ಅಭಿಮಾನಿಗಳಿಗೆ ನಾನು ಪ್ರಧಾನ ಅವರ ಹೆಸರುಗಳನ್ನು ಬಳಸಬೇಕು. ಅದು ಕಾರ್ಯಕ್ರಮದ ಹೊರಗೆ ನಾವು ಸನ್ಮಾನವನ್ನು ಡಾಕ್ಟರ್ V.V.Malagi ಅಭಿನಂದನಾ ಸಮಿತಿ ವಿಜಯಪುರ ಇವರ ಹಮ್ಮಿಕೊಂಡಿರ್ತಕ್ಕಂತಹ ಮೈನಸರಿ ನಮ್ಮ ನೆಚ್ಚಿನ ಗುರುಗಳು ಹೌದು, ನೆಚ್ಚಿನ ಮಾರ್ಗದರ್ಶಕರು ಹೌದು, ಹಾಗೂ ಬಹಳಷ್ಟು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಜನಪರವಾಗಿರ್ತಕ್ಕಂಥ ಒಂದು ಕಾರ್ಯಗಳನ್ನು ಮಾಡುತ್ತಾ ಬಂದು ಒಂದು ಶೈಕ್ಷಣಿಕ ಒಂದು ರಂಗದಲ್ಲಿ ತಮ್ಮದೇ ಆಗಿರತಕ್ಕಂತಹ ಒಂದು ಹೆಸರುವಾಸವನ್ನು ಮಾಡಿರ್ತಕ್ಕಂಥ ಮನಸ್ಸೇ ಮಳಗಿ ಸಾಹಿತ್ಯ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರ ಪಾದಾಪದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಆ ವ್ಯಕ್ತಿಗೆ ಸಿಗಲಿ ಅಂತೇಳಿ ಒಂದು ಆಶಯಭಾವನೆಯನ್ನು ಹೊಂದುತ್ತಾ, ಯಾಕಂದರೆ ಇಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಾನು ಅವರ ಒಂದು ಶಿಷ್ಯನಾಗಿ ಆನಂತರ ಕೆಲವು ರಾಜಕೀಯ ಒಂದು ರಂಗದಲ್ಲಿ ಪ್ರವೇಶ ಮಾಡಿ ಆನಂತರ ನನ್ನನ್ನು ಗುರುತಿಸಿ ಇವತ್ತು ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮಿಂದ ಉದ್ಘಾಟನೆ ಮಾಡುವ ಒಂದು ಅವಕಾಶ ಮಾಡಿಕೊಂಡು ಅದು ನಮ್ಮ ದೊಡ್ಡ ಗುಣ. ಯಾಕಂದರೆ ಈ ಅವಕಾಶವನ್ನು ನಾವು ಮಾಡಿಕೊಂಡಿದ್ದಕ್ಕೆ ಈ ಗುಣವನ್ನು ನಾನು ಯಾವುದೇ ಒಂದು ಮೂಲದಿಂದ ತೀರ್ಸುವಂತೂ ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಅಂತೇಳಿ ಈ ಮೂಲಕ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಹಾಗೂ ನಮ್ಮಲ್ಲಿ ಹಾಗೂ ಮಾಧ್ಯಮ ಮಿತ್ರರಲ್ಲಿ ಕೂಡ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಸಮಾರಂಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದಂಥ ಆಸೀನರಾಗಿರುವಂಥ ಎಲ್ಲ ಹಿರಿಯರೇ, ಗಣ್ಯ ವ್ಯಕ್ತಿಗಳೇ, ಆಹ್ವಾನಿತರೇ, ಡಾಕ್ಟರ್ ಮಳಗಿ ಸರ್ ಅವರ ಕುಟುಂಬ ವರ್ಗದವರೇ, ಬಂಧು ಮಿತ್ರರೇ, ವಿದ್ಯಾರ್ಥಿಗಳೇ, ಅವರ ಶಿಷ್ಯ ಬಳಗವೇ ಮತ್ತು ಮಾಧ್ಯಮದ ಬಂಧುಗಳೇ, ಮೊದಲನೇದಾಗಿ ಡಾಕ್ಟರ್ V.V.Malagi ಸರ್ ಅವರ ಈಗ ತಾನೇ ಬಿಡುಗಡೆಗೊಂಡ ಈ ಅಭಿನಂದನಾ ಗ್ರಂಥದ ಪ್ರಧಾನ ಸಂಪಾದಕತ್ವವನ್ನು ನನಗೆ ವಹಿಸಿದ್ದಕ್ಕೆ ನಾನು ಅಭಿನಂದನಾ ಸಮಿತಿಗೆ ಮತ್ತು ಡಾಕ್ಟರ್ Malagi ಸರ್ ಅವರಿಗೆ ನನ್ನ ಅನಂತ ವಂದನೆಗಳನ್ನು ಅರ್ಪಿಸುತ್ತೇನೆ. ನನ್ನ ಅಭಿನಂದನಾ ಸಮಿತಿಯ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಇರತಕ್ಕಂಥ ಪರಮ ಪೂಜ್ಯ ಗುರುಮಹಂತ ಮಹಾಸ್ವಾಮಿಗಳ ಅಡಿದಾವರಗಳಲ್ಲಿ ವಂದಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸತಕ್ಕಂಥ ನಮ್ಮ ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಶ್ರೇಷ್ಠ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಭೂಮಿಗಳವರೇ, ಅರುಣ್ ಶಾಪುರ್ ಅವರೇ, ನನ್ನ ಮಾರ್ಗದರ್ಶಕರು, ನನ್ನ ಹಿತಚಿಂತಕರಾಗಿರ್ತಕ್ಕಂಥ ಪ್ರೊಫೆಸರ್ ಗುರುಗಳವರೇ, ಗ್ರಂಥ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಸಿಂಧೆ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಆ ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡಿ ನಿರ್ಗಮಿಸಿರ್ತಕ್ಕಂಥ ನನ್ನ ಆತ್ಮೀಯರು ಒಬ್ಬರಾಗಿರ್ತಕ್ಕಂಥ ಚವ್ಹಾಣ್ ಅವರೇ, ನಾಗರಾಜ್ ಸರ್ ಅವರೇ, ನನ್ನ ಸಹೋದರಾಗಿರ್ತಕ್ಕಂಥ ಶ್ರೀ Malagi ಅವರೇ, ಇದಕ್ಕೆಲ್ಲರೂ ಮೇಲಾಗಿ ಆತ್ಮೀಯರಾಗಿರ್ತಕ್ಕಂಥ ನನ್ನ ಶಿಷ್ಯ ಆಸಾಂತಿ ಬಾಲಿಕಾರೇ, ನನ್ನ ಮೇಲೆ ಪ್ರೀತಿ ಇಟ್ಟು ವಿಶ್ವಾಸವಿಟ್ಟು ಆಗಮಿಸಿರ್ತಕ್ಕಂಥ ಎಲ್ಲ ಗುರು ಹಿರಿಯರೇ, 1980 ನನ್ನನ್ನು ನೌಕೆ ಪ್ರಾರಂಭ
ನನ್ನ ಶಿಷ್ಯ ಬಳಗಕ್ಕೆ ಉಪಸ್ಥಿತರಾಗಿದ್ದಾರೆ. ನಿಮ್ಮೆಲ್ಲರಿಗೂ ನನ್ನ ಶರಣ. ನನ್ನ ಶಿಷ್ಯ ಬಳಗ ನನ್ನ ಶಿಕ್ಷಣ ಅಧ್ಯಯನ ವಿಭಾಗ ಪ್ರಾಧ್ಯಾಪಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಡಾಕ್ಟರ್ ವಿಷ್ಣು ಅವರು, ನನ್ನ ಆತ್ಮೀಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಡಾಕ್ಟರ್ ಐವಳೆ ಅವರು ಅನೇಕ ಜನ ಬಂದು ನನ್ನನ್ನು ಕೇಳಿದರು, ಸರ್ ನೀವು ಶಿಕ್ಷಣ ರಂಗದಲ್ಲಿ ಹಲವಾರು ಮೈಲುಗಲ್ಲುಗಳಾಗಿ ನೀಡಿರ್ತಕ್ಕಂಥವರು, ಆ ಮೈಲುಗಲ್ಲುಗಳಿಗೆ ಮೆರಗು ಕೊಡಬೇಕಾಗಿರ್ತಕ್ಕಂಥ ನಮ್ಮ ಧರ್ಮ, ನಮ್ಮ ಆತ್ಮೀಯ ಪ್ರೀತಿಯ ಮಾತುಗಳ ಮುಖಾಂತರ ಒಂದು ಗ್ರಂಥವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಸರ್ ಒಪ್ಪಿಗೆ ಕೊಡಬೇಕು. ಪ್ರೀತಿಗೆ ಒಂದೊಂದು ಬೆಲೆ ಇಲ್ಲ. ಆ ಪ್ರೀತಿಗೆ ಕೊಟ್ಟಾಗ ಮಾತ್ರ ನಮಗೆ ಅರ್ಥ ಬೆಲೆ ಬರುತ್ತೆ. ಆಗಲಿ ಅವಶ್ಯಕ ಇಲ್ಲ ಎಂಬುದು ಸಹ ಇಲ್ಲ ಸರ್, ಇದು ಅವಶ್ಯಕವಾಗಿರ್ತಕ್ಕಂಥ ನಿಮಗೆಲ್ಲ ಗಮನಿಸಬೇಕಿರ್ತಕ್ಕಂಥದ್ದು. ಮುಂದಿನ ಪೀಳಿಗೆಗೆ ನೀವು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಪುಸ್ತಕ ರೂಪದಲ್ಲಿ ಅಕ್ಷರ ರೂಪದಲ್ಲಿ ಹೇಳಿದಾಗ ಮಾತ್ರ ಅದು ಶಾಶ್ವತವಾಗಿರಬೇಕಾಗಿರ್ತಕ್ಕಂಥ ನಾವು ಹೇಳಿದಾಗ ನನಗೆ ಎರಡು ಮಾತು ಬರಲಿಲ್ಲ. ಆಯಿತು, ನನ್ನ 38 ವರ್ಷಗಳ ಬೋಧನೆಯ ವೃತ್ತಿಯಲ್ಲಿ ಮೇರು ಪರ್ವತದಲ್ಲಿರ್ತಕ್ಕಂಥವು ಎರಡು ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ನನ್ನ DID ಸಂಸ್ಥೆ, ಎರಡನೇದು ನನ್ನ ಮಹಿಳಾ ವಿಶ್ವವಿದ್ಯಾಲಯ. ಅವೆಲ್ಲರೂ ಸಹ ನೆನಪು ಮಾಡಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು. ಇದೇ ತಾನೇ DID ಸಂಸ್ಥೆಯ DED ಕಾಲೇಜಿನ ಪ್ರಥಮ ಪ್ರಾಚಾರ್ಯರಾಗಿರ್ತಕ್ಕಂಥ ಅವರು ಹೇಳಿದ ಪ್ರಕಾರ ನಾವೆಷ್ಟು ಕೆಲಸ ಮಾಡಿದ್ದೀವಿ ಅಂತಕ್ಕಂಥದ್ದು ಗೊತ್ತಿಲ್ಲ, ಆದರೆ ಒಂದು ಸಂಸ್ಥೆಯ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು. ನಾವು 27 ವರ್ಷಗಳ ಅವಿರತವಾಗಿ ಸೇವೆ ಸಲ್ಲಿಸಿ ದಿವಂಗತ BM ಪಾಟೀಲ್ ಸಾಹೇಬರನ್ನ, ದಿವಂಗತ BR ಪಾಟೀಲ್ ಸಾಹೇಬರನ್ನ, ಈಗ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ MB ಪಾಟೀಲ್ ಸಾಹೇಬರನ್ನ ಈ ವೇದಿಕೆ ಮುಖಾಂತರ ನೆನಪಿರ್ತಕ್ಕಂಥದ್ದು. ಒಂದು ಮನೆ ಕಟ್ಟಬೇಕಾದ್ರೆ, ಒಂದು ಸಂಸ್ಥೆ ಕಟ್ಟಬೇಕಾದ್ರೆ ಬಹಳ ಶ್ರಮ ಪಡಬೇಕಾಗಿರ್ತಕ್ಕಂಥದ್ದು. ನನ್ನ ಈ ಶ್ರೇಷ್ಠೆಗೆ, ನನ್ನ ಅಭಿವೃದ್ಧಿಗೆ, ಶಿಕ್ಷಣ ರಂಗದಲ್ಲಿ ನಾನು ಬರಬೇಕಾಗಿರ್ತಕ್ಕಂಥ ನನ್ನ ಸಂಸ್ಥೆ, ನನ್ನ ಮಹಾವಿದ್ಯಾಲಯ, ಅದಕ್ಕಿಂತಲೂ ಹೆಚ್ಚಾಗಿ ನನ್ನ ಶಿಕ್ಷಕರು. ಒಂದು ಕಡೆ ಹೇಳ್ತಾರೆ, ನ್ಯಾಯ ಮಂದಿರದಲ್ಲಿ ನ್ಯಾಯವೇ ಸಿಗಲಿಲ್ಲ, ದೇವ ಮಂದಿರದಲ್ಲಿ ದೇವರೇ ಸಿಗಲಿಲ್ಲ, ಶಿಕ್ಷಕ ವೃತ್ತಿಯಲ್ಲಿ ಶಿಕ್ಷಣವೇ ಸಿಗಲಿಲ್ಲ, ಏನು ಉಪಯೋಗಿಲ್ಲ. ಆದರೆ ನಮ್ಮ ವಿದ್ಯಾಮಂದಿರದಲ್ಲಿ, ಅದು ನನ್ನ DID ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಇರ್ಬೋದು, ನಾನು ಅಕ್ಕ ಮಹಿಳಾ ವಿಶ್ವವಿದ್ಯಾಲಯ ಮಹಾವಿದ್ಯಾಲಯ ಇರ್ಬೋದು, ಮತ್ತು ವಿಶ್ವವಿದ್ಯಾಲಯ ಇರ್ಬೋದು, ನಾವು ಪಡೆದುಕೊಂಡಿರ್ತಕ್ಕಂಥ ಎರಡು ಒಂದು ವಿದ್ಯಾರ್ಥಿಗಳ ಪ್ರೀತಿಯನ್ನ, ಶಿಕ್ಷಕರ ಪ್ರೀತಿಯನ್ನ, ಹಿರಿಯರ ಪ್ರೀತಿಯನ್ನ ಅನೇಕ ರೀತಿಯಾಗಿ ನಾನು ತಿಳಿಸಿರ್ತಕ್ಕಂಥದ್ದು. ನನ್ನ ನನ್ನ ಸೋದರ ನಾನು ಈ ಸಂದರ್ಭದಲ್ಲಿ ನನ್ನ ತಂದೆ ತಾಯಿಗೆ ಯಾಕಂದ್ರೆ ತಂದೆ ತಾಯಿಗಳು ಜನ್ಮ ಕೊಟ್ಟು ಹೋಗಿರ್ಬೋದು, ನಮ್ಮ ಒಂದು ಉತ್ತಮ ಮಟ್ಟಕ್ಕೆ ಏಳಿಸಬಹುದು. ಅವರ ಹಾಕಿಕೊಂಡಂತಹ ಆಶೀರ್ವಾದ ಏನಲ್ಲ, ಅದು ನಮ್ಮ ಶಾಶ್ವತವಾಗಿರ್ತಕ್ಕಂಥ ಆಶೀರ್ವಾದ. ಅನೇಕ ರೀತಿಯ ವೃತ್ತಿಗಳು ಬಂದಿರಬಹುದು, ಆದರೆ ವೃತ್ತಿಯಲ್ಲಿ ಪ್ರಾಮುಖ್ಯವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಶಿಕ್ಷಕ ವೃತ್ತಿ ಮಾತ್ರ ಇರ್ತಕ್ಕಂಥ. ಆ ಶಿಕ್ಷಕ ವೃತ್ತಿಯಲ್ಲಿ ಬೆಳೆದು ಬಂದಿರತಕ್ಕಂಥ ಹಲವಾರು ಮೈಲುಗಲ್ಲುಗಳು ನನಗೆ ನಿಜವಾಗಿಯೂ ಸಹ ಒಂದು ದಾರಿಯುತವಾಗಿರ್ತಕ್ಕಂಥ. ಸುಮಾರು 4,000 ವಿದ್ಯಾರ್ಥಿಗಳು, ಅದು BEd ವಿದ್ಯಾರ್ಥಿ ಇರ್ಬೋದು, MA ವಿದ್ಯಾರ್ಥಿ ಇರ್ಬೋದು, PhD ವಿದ್ಯಾರ್ಥಿ ಇರ್ಬೋದು, MPhil ವಿದ್ಯಾರ್ಥಿ ಇರ್ಬೋದು, ಅನೇಕ ರೀತಿಯಾದಂತಹ ವಿದ್ಯಾರ್ಥಿಗಳನ್ನು ಅವರು ನೆನಪು ಮಾಡಿಕೊಳ್ತಕ್ಕಂಥ ಸಮಸ್ಯೆ. 38 ವರ್ಷ ಹಿಂದಿರತಕ್ಕಂಥ ವಿದ್ಯಾರ್ಥಿಗಳು ಇದರಲ್ಲಿ ಬಂದಿದ್ದಾರೆ. ಮೈಸೂರಿನ ಬಂದಿದ್ದಾರೆ, ಬೆಂಗಳೂರಿನ ಬಂದಿದ್ದಾರೆ, ಧಾರವಾಡಿನ ಬಂದಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಬಂದಿದ್ದಾರೆ. ಯಾಕೆ? ನಾವು ಬೆಳೆಸಿರ್ತಕ್ಕಂಥ ಮಾತ್ರ ಪ್ರೀತಿಯ ಮುಖಾಂತರ ಮಾತು ಬರ್ತಕ್ಕಂಥದ್ದು ತುಟಿಗಳ ಮುಖಾಂತರ ಅಲ್ಲ, ಹೃದಯದಿಂದ ಬಂದಿರತಕ್ಕಂಥ ಮಾತು ಯಾವುದು ಶಾಶ್ವತವಾಗಿರ್ತಕ್ಕಂಥ
ನಾನು ಹುಟ್ಟಿನಿಂದ ಪ್ರೀತಿ ಗಳಿಸಿಲ್ಲ, ನಾನು ಹುಟ್ಟಿನಿಂದ ಅಂತಃಕರಣ ಗಳಿಸಿಲ್ಲ, ನನ್ನ ಹೃದಯದಿಂದ ಗಳಿಸಿರ್ತಕ್ಕಂಥ ಪ್ರೀತಿ ಏನಂದ್ರೆ ಆ ಪ್ರೀತಿಗೆ ಸಾಕ್ಷಿಯಾಗಿರ್ತಕ್ಕಂಥ ನಾನು ಹಿರಿಯರಿದ್ದಾರೆ, ಇರ್ಬೋದು, ವ್ಯಾಪಾರಸ್ಥರಿರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಹಲವಾರು ಜನರಿಗೆ ಹಾಗಾದ್ರೆ ನಾನು ನೋಡಿದಾಗ ನನ್ನ ಜೊತೆಗೆ ಆನಂದ ಪುಷ್ಪಗಳು ಬರ್ತದೆ. ಆ ಆನಂದ ಪುಷ್ಪಗಳನ್ನು ಕಂಡಾಗ ಮಾತ್ರ ನಾನು ಒಂದು ಚಿತ್ರಣ ಬರ್ತಕ್ಕಂಥ ಏನು ಅಂತಂದ್ರೆ ನನಗೆ ದೇವರ ಸ್ವರೂಪವಾಗಿರ್ತಕ್ಕಂಥ ನೀವು ಅಂತ ಸ್ವರೂಪವನ್ನು ಪಡೆದಿರ್ತಕ್ಕಂಥ ಪುಣ್ಯವಂತ ನಾನು ಅಂತ ತಿಳ್ಕೊಂಡಿದ್ದೀನಿ, ನಾನು ಮಳಿಗೆ ಮನೆ ಅಂತ ತಿಳ್ಕೊಂಡಿದ್ದೀನಿ, ನಾನು ಮನೆಯಾಗಿರ್ತಕ್ಕಂಥ ಆ ರೀತಿಯಾಗಿರ್ತಕ್ಕಂಥದ್ದು ಒಂದು ಕೈಯಿಂದ ಮಾತ್ರ ಚಪ್ಪಾಳೆ ಆಗುವುದಿಲ್ಲ, ಎರಡು ಕೈಗಳು ಕೂಡ ಮಾತ್ರ ಚಪ್ಪಾಳೆ ಆಗುತ್ತೆ. ಈ ಒಂದು ಅಭಿನಂದನ ಅರ್ಥವಾಗಬೇಕಾದ್ರೆ ವಿಶ್ವಜ್ಞಾನ ದೇವಿ ಅಂತಕ್ಕಂಥದ್ದು ನನ್ನ ಹಿಂದೆ ಒಂದು ಅನೇಕ ಸಂಗೀತರು ವಿಚಾರ ಮಾಡ್ತಕ್ಕಂಥದ್ದು ನೋಡಿದಾಗ ಆ ಚಪ್ಪಾಳೆ ಹಲವಾರು ವಿದ್ಯಾರ್ಥಿಗಳ ಮುಖಾಂತರ ಹಲವಾರು ಹಿರಿಯರ ಮುಖಾಂತರ ಬಂದಿರತಕ್ಕಂಥದ್ದು ವಿಶ್ವಜ್ಞಾನ ದೇವಿಗಳಲ್ಲ. ಆ ದೇವಿಗೆ ನಿಜವಾಗಿಯೂ ಸಹ ನಮ್ಮೆಲ್ಲರ ಬದುಕಿನಲ್ಲಿ ನಮ್ಮೆಲ್ಲರ ಭಾಗದಲ್ಲಿ ಶಾಶ್ವತವಾಗಿರ್ತಕ್ಕಂಥದ್ದು. ಒಂದು ತಿಂಗಳ ಹಿಂದೆ ಇದಕ್ಕೆ ಮಾತಪ್ಪ ಅವರ ಜೊತೆ ನಾನು ಒಂದು ಸಂದರ್ಭದಲ್ಲಿದ್ದಾಗ ಬಸವ ಕಳೆದುಕೊಳ್ತಕ್ಕಂಥ ಒಂದು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ, ನಿಮ್ಮ ಜ್ಞಾನ ಏನಿರಲ್ಲ ಆ ಜ್ಞಾನದ ಬೆಳವಣಿಗೆವಾಗಿರ್ತಕ್ಕಂಥದ್ದು, ಆ ಜ್ಞಾನ ಕೇವಲ ಒಂದು ವಿದ್ಯಾರ್ಥಿಗಳು ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಮುಂದೆ ಬರ್ತಕ್ಕಂಥ ಬಾಳಿನ ಗುರಿಗಳನ್ನು ಇಟ್ಟುಕೊಂಡು ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಜ್ಞಾನ ವಿಶ್ವಜ್ಞಾನ ಆಗಬೇಕು ಅಂತ ಆಶೀರ್ವಚನ ಅವರು 2 ತಿಂಗಳು ಹಿಂದೆ ಮಾಡಿರ್ತಕ್ಕಂಥದ್ದು. ಅಥವಾ ಜ್ಞಾನವನ್ನು ಎಷ್ಟು ಹೆಚ್ಚಿನದ್ದು ಗೊತ್ತಿಲ್ಲ, ಆದರೆ ನಾನು ಕಲಿಸತಕ್ಕಂಥದ್ದು ವಿದ್ಯಾರ್ಥಿಗಳ ಶ್ರೀಮಂತಿಕೆಯನ್ನ, ವಿದ್ಯಾರ್ಥಿಗಳ ಪ್ರೀತಿಯನ್ನ, ವಿದ್ಯಾರ್ಥಿಗಳ ಬೆಳೆಯತಕ್ಕಂಥದ್ದನ್ನು ಅಂತ. ಯಾಕಂದ್ರೆ ನಾವು ಮೇಲತ್ತರಕ್ಕೆ ಇರಬೇಕಾದ್ರೆ ಶಿಕ್ಷಕರಾಗಿ ಮೇಲತ್ತರಕ್ಕೆ ಇರಬೇಕಾಗಿರ್ತಕ್ಕಂಥದ್ದಂದ್ರೆ ಹಣದಿಂದಲ್ಲ, ಗುಣದಿಂದ ಮಾತ್ರ. ಗುಣ ಅಷ್ಟೇ ಮುಖ್ಯ ಅಲ್ಲ, ವಿಶ್ವಾಸದ ಮಾತ್ರ ಮಾಡಬೇಕಾಗಿರ್ತಕ್ಕಂಥದ್ದು. ವಿಶ್ವಾಸ ಮುಖ್ಯ ಅಲ್ಲ, ವಿಶ್ವಾಸದಿಂದ ಹೆಚ್ಚಾಗಿರ್ತಕ್ಕಂಥ ಪ್ರೀತಿ ಆ ಅಂತಃಕರಣವನ್ನ, ಆ ಪ್ರೀತಿಯನ್ನ, ವಿಶ್ವಾಸವನ್ನ ನಾನು ಎತ್ತರ ಮಟ್ಟಿಗೆ ಗಳಿಸಿದ್ದು ಗೊತ್ತಿಲ್ಲ, ಆದರೆ ನಾನು ಮಾಡತಕ್ಕಂಥ ಸಾಧನೆಗಳು ಎತ್ತುತ್ತಕ್ಕಂಥ ಬೇಕಾಗಿಲ್ಲ. ಆ ಸಾಧನೆಗಳ ಹಿಂದೆ ಇರ್ತಕ್ಕಂಥವರು ನನ್ನ ವಿದ್ಯಾರ್ಥಿಗಳು, ನನ್ನ ಗುರುಗಳು, ನನ್ನ ಹಿರಿಯರು, ಬಂದು ಬಾಂಧವರಿರ್ತಕ್ಕಂಥ ಕುವೆಂಪು ಕಡೆ ಮಾತಾಡ್ತಾರೆ, ಮುಂದೊಂದು ಗುರಿ ಇರಬೇಕು, ಇನ್ನೊಬ್ಬ ಗುರಿ ಇರಬೇಕು ಅಂತ ಒಂದು ಗುರಿ ತರಬೇಕಾದ್ರೆ ನನ್ನ ಅಕ್ಕ ಮಕ್ಕಳು ಮಹಿಳಾ ವಿಶ್ವವಿದ್ಯಾಲಯದ ಶ್ರೇಷ್ಠ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಸದ್ಯಾ ಮೇಡಮ್ ಅನ್ನೋ ಸಂದರ್ಭದಲ್ಲಿರ್ತಕ್ಕಂಥದ್ದು. ನಾನು ವಿಶ್ವವಿದ್ಯಾಲಯಕ್ಕೆ ಸೇರಿದಾಗ 4 ಕುಲಪತಿಗಳನ್ನು ಹೇಳಿರ್ತಕ್ಕಂಥದ್ದು. ಅಂತಹ ಕುಲಪತಿಗಳ ಮುಖಾಂತರ ನಾವೇನೋ ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು ಕುಲಸಚಿವ ಮೌಲ್ಯ ಮಾತಾಗಿರ್ಬೋದು, ಶಿಕ್ಷಣ ನಿಕಾಯದ ಆಗಿರ್ಬೋದು, ಶಿಕ್ಷಣ ವಿಭಾಗದ ಮುಖ್ಯಸ್ಥರಾಗಿರ್ಬೋದು, ಅಂಥವರ ಮಾರ್ಗದರ್ಶನ ಇದ್ದಾಗ ಮಾತ್ರ ನಾವು ಮೇಲಿಗೆ ಬರಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ನನ್ನ ಅರುಣ್ ಆ ಚವಣನವರಲ್ಲಿ ನನಗಿಂದು ತೀವ್ರರಿರ್ಬೋದು, ಆದರೆ ಅವರ ಪ್ರೀತಿ ವಿಶ್ವಾಸ ಬೆಳೆಸಿರ್ತಕ್ಕಂಥ ನಾವೆಲ್ಲ ಅನೇಕ ರೀತಿಯಾಗಿರ್ತಕ್ಕಂಥ ನಾನು ಮಾರ್ಗದರ್ಶನ ಕೊಟ್ಟಿರ್ಬೋದು ಅವರಿಗೆ, ಅವರಿಗೂ ಸಹ ನಾನು ಅನೇಕ ರೀತಿಯಾಗಿರ್ತಕ್ಕಂಥ ಸಲಹೆ ಸೂಚನೆಗಳು ತೆಗೆದುಕೊಂಡರೆ ನಾನು ಶಿಕ್ಷಣ ರಂಗವನ್ನ ಶಿಕ್ಷಣದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ತರಬೇಕು ಅಂತಕ್ಕಂಥದ್ದನ್ನ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಹೆಸರು ಪಡೆದಿರ್ಬೋದು. ಆದರೆ ಹೆಸರಿಗೆ ಮಾತ್ರ ನಾವು ಉಳಿಸ್ಕೊಂಡು ಹೋದಾಗ ಮಾತ್ರ ನಮಗೆ ಶಾಶ್ವತವಾಗಿರ್ತಕ್ಕಂಥದ್ದು. ನಾನು 1980ರಲ್ಲಿ ಬಿಜಾಪುರಕ್ಕೆ ಬಂದೆ. ನಮ್ಮ ಪ್ರೊಫೆಸರ್ ಹೇಳಿದ್ರು, ನಮಗೆ ಕನ್ನಡ ಪ್ರಾರಂಭ ಮಾಡಿದ ಗರುಡ್ಸ ಹೋಗಿ ಭೇಟಿಯಾದ್ರು, ಇನ್ನ ಹೋಗಿ ಸಣ್ಣ ಅವ್ರು ಬರಲ್ಲ, ಇನ್ನ ಮಾಡೋದು ಅಂತ ಹೇಳ್ತಾ ಇರ್ತಾರೆ. ಕಾರಣ ಏನು? ಆ ಶಿಕ್ಷಣ ರಂಗ ಬೆಳಿಬೇಕು, ಶಿಕ್ಷಣ ಮಹಾವಿದ್ಯಾಲಯ ಬೆಳಿಬೇಕು, ಶಿಕ್ಷಣ ಸಂಸ್ಥೆ ಬೆಳಿಬೇಕು. ನನಗೆ ಈ ಒಂದು ನನ್ನ ಮುದ್ದಿನ ಮಹಾದೇವಿನ ಕಣ್ಣಿಗೆ ಕಾರಣ ಆಗಿರ್ತಕ್ಕಂಥದ್ದು ಗರುಡ್ಸ ಅವರು, ನಾಗರಾಜ್ ಅವರು, ಅನುಕೂಲ ಸಾಹೇಬರು, ಅನೇಕ ಇರ್ತಕ್ಕಂಥದ್ದು. ನಾನು ಎಲ್ಲರೂ ಬಿಜಾಪುರದಲ್ಲಿ ಬರಬೇಕಾದ್ರೆ ಧಾರವಾಡದಿಂದ ನನ್ನ ಸಣ್ಣ ಗ್ರಾಮವಾಗಿರ್ತಕ್ಕಂಥ ಸಣ್ಣೂರಿಂದ ಬಂದೆ. ಆದರೆ ನನ್ನ ಬಡಸಿ ಸಿಕ್ಕಿರ್ತಕ್ಕಂಥದ್ದು ಇಲ್ಲೇ, ನನ್ನ ಸೊಸೆ ಸಿಕ್ಕಿರ್ತಕ್ಕಂಥ ಬಿಜಾಪುರ, ನನ್ನ ಹಳೆ ಸಿಕ್ಕಿರ್ತಕ್ಕಂಥ ಬಿಜಾಪುರ, ನಾನು ಶಾಶ್ವತವಾದ ಬಿಜಾಪುರ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿಗೆ ಮಾತಾಡದೆ ಆಗಲ್ಲ, ಬಹಳ ಅಂತಃಕರಣದಿಂದ ನನಗೆ ಸನ್ಮಾನ ಮಾಡಿ ಮನೆಯನ್ನು ನನ್ನ ತಾಯಿನ 21ನೇ ತಾರೀಕಿಗೆ 35 ವರ್ಷದ ವಿವಾಹವನ್ನು ಪೂರ್ಣಗೊಳಿಸಿ 36ನೇ ವರ್ಷದಲ್ಲಿ ನಾವು ಈ ರೀತಿ ಮುಂದುವರಿಸಿರ್ತಕ್ಕಂಥದ್ದು ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಈ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ
ಇಷ್ಟೊತ್ತು ಎಲ್ಲರೂ ಮಾತನಾಡ್ತಾ ಇರುವಂಥ ಮಾತುಗಳನ್ನ ಗಮನಿಸ್ತಾ ಇರುವಾಗ ಮಳಗಿಯವರ ಕುರಿತ ಹಾಗೆ ನಾವೆಲ್ಲರೂ ಏನನ್ನ ಯೋಚನೆ ಮಾಡ್ತಾ ಇದ್ದೀವಿಯೋ ಎಲ್ಲರೂ ಹೇಳ್ತಾ ಬಂದರು, ಅದು ಅನುರಣನಗೊಳ್ತಾ ಬಂತು. ಹಾಗಾಗಿ ಅವೆಲ್ಲರ ಮಾತುಗಳಿಗೆ ನನ್ನದು ಸಹಮತಿ ಇದೆ ಅಂತ ಒಂದೇ ಮಾತು ಹೇಳಿದ್ರೆ ನನ್ನ ಕೆಲಸ ಅಧ್ಯಕ್ಷ ಭಾಷಣ ಮುಗಿದರೆ. ಮೊದಲನೇದಾಗಿ ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡುವಂಥದ್ದು ಈ ಊರಿನ ಒಬ್ಬ ಹಿರಿಯ ಪ್ರಾಧ್ಯಾಪಕರನ್ನ ಇಷ್ಟೊಂದು ಸಂಖ್ಯೆಯ ಜನರ ಸಮ್ಮುಖದಲ್ಲಿ ಎಲ್ಲ ಬಂದು ಅವರನ್ನ ಸನ್ಮಾನಿಸ್ತಾ ಇದ್ದೀರಿ, ಅವರಿಗೆ ಶುಭವನ್ನು ಕೊಡ್ತಾ ಇದ್ದೀರಿ. ಅದು ತುಂಬ ಸಂತೋಷದ ಹೆಮ್ಮೆಯ ಸಂಗತಿ. ಅಂತಹ ವ್ಯಕ್ತಿ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಒಬ್ಬ ವ್ಯಕ್ತಿ ಅನ್ನೋದು ವಿಶ್ವವಿದ್ಯಾಲಯಕ್ಕೆ ಅನ್ನೋದನ್ನ ಪ್ರಾರಂಭಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ಸದಾ ಸ್ಮರಣೀಯ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪೂಜೆ ಪಾರಾಯಣಗಳಲ್ಲಿ ಸಲುವಾಗಿಕೊಂಡು ಈ ಸಮಾರಂಭದ ಕೇಂದ್ರ ಬಿಂದುಗಳಾದ ಹೃದಯವಂತ ಶಿಕ್ಷಕರಾದಂಥ ಶ್ರೀಯುತ ಡಾಕ್ಟರ್ V.V.Malagi ಅವರು ಶರಣ ದಂಪತಿಗಳಲ್ಲಿ ಭಕ್ತಿಯಿಂದ ಶರಣರು ಮತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಈ ಸಮಾರಂಭಕ್ಕೆ ಒಂದು ಮೌಲ್ಯವನ್ನು ತಂದುಕೊಟ್ಟಂಥ ಮಾತುಶ್ರೀ ಸಭೆಯ ಭೂಮಿಯವರ ಮಾನ್ಯಗಳು ಬಿಜಾಪುರದಲ್ಲಿ ಶರಣರು ಮತ್ತು ಈ ಗ್ರಂಥವನ್ನು ಬಿಡುಗಡೆ ಮಾಡಿದಂಥ ವಿಧಾನ ಪರಿಷತ್ತಿನ ಕ್ರಿಯಾಶೀಲ ಸದಸ್ಯರಾದ ಶ್ರೀಯುತ ಅರುಣ್ ಶಾಪೂರ್ ಶರಣರಲ್ಲಿ ಹಾಗೂ ನಮಗೆಲ್ಲರೂ ಹಿರಿಯರು ಮಾರ್ಗದರ್ಶಕರು ಆದಂಥ ಹಿರಿಯ ಹನುಮಾನಿಗಳಾದ ಪ್ರೊಫೆಸರ್ NG ಕರೂರ್ ಶರಣರಲ್ಲಿ ಮತ್ತು ವಿಶ್ವಜ್ಞಾನ ದೀಪಿಗೆ ಪುಸ್ತಕದ ಸಂಪಾದಕರಾದಂಥ ಶ್ರೀಯುತ ಡಾಕ್ಟರ್ ವಿಷ್ಣು ಸಿಂಧೇಶ್ವರಲ್ಲಿ ಮತ್ತು ನಾಗರಾಜ್ ಸರಲ್ಲಿ ಮತ್ತು ನಮ್ಮ ಹಾಸಿಂಪೆ ಸಾಯರಲ್ಲಿ ಇಲ್ಲಿನ ನಮ್ಮ ಡಾಕ್ಟರ್ V.V.Malagi ಅವರ ಎಲ್ಲ ಶಿಷ್ಯರಲ್ಲಿ, ಗುರು ಸಹೋದರರಲ್ಲಿ, ಅಭಿಮಾನಿಗಳಲ್ಲಿ, ಪೂಜ್ಯ ತಾಯಿಯರಲ್ಲಿ, ಮಕ್ಕಳಲ್ಲಿ ಶರಣ ಡಾಕ್ಟರ್ V.V.Malagi ಅವರು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಆದರ್ಶಗಳ ಮೂಲಕವಾಗಿ ತಮ್ಮ ಹೆಸರನ್ನು ವಿದ್ಯಾರ್ಥಿಗಳ ಹೃದಯದಲ್ಲಿ ಹಚ್ಚಹಸಿರಾಗಿಸಿದ್ದಾರೆ. ಎಲ್ಲ ಶಿಕ್ಷಕರಿಗೂ ಎಲ್ಲ ಪ್ರಾಧ್ಯಾಪಕರಿಗೂ ಈ ಗೌರವ ಸಲ್ಲುವುದಿಲ್ಲ. ಯಾರಿಗೆ ಈ ಗೌರವ ಸಲ್ಲುತ್ತದೆ ಎಂದರೆ ಯಾರು ವಿದ್ಯಾರ್ಥಿಗಳನ್ನ ಅಂತಃಕರಣದಿಂದ ಪ್ರೀತಿಯಿಂದ ಅವರ ಹೃದಯದಲ್ಲಿ ಜ್ಞಾನವನ್ನು ತುಂಬಿಸ್ತಾರೋ ಅವರಿಗೆ ಈ ಗೌರವ ಸಿಗ್ತದೆ ಅಂತ ನನಗೆ ಅನಿಸ್ತದೆ. ಶಿಕ್ಷಕ ಅಂದ್ರೆ ಹೃದಯವಂತ, ಜ್ಞಾನ ಮೌಲ್ಯ ನೀತಿಗಳ ಸಂಗಮ ಆ ಶಿಕ್ಷಕ. ಒಬ್ಬ ತಾಯಿ ಮಗುವಿಗೆ ಊಟ ಮಾಡಿಸುವಾಗ ಊಟ ಮಾಡಬೇಕು ಅಂತ ಹೇಳಿದ ತಾಯಿ ಅದು ಬಾಯಿ ತೆಗೆಯಿಲ್ಲ, ಊಟ ಮಾಡೋದಿಲ್ಲ. ಆಯ್ತು ಊಟ ಮಾಡಿಲ್ಲ ಅಂತ ತಾಯಿ ಬಿಟ್ಟು ಬಿಡೋದಿಲ್ಲ. ಯಾಂತ್ರಿಕವಾಗಿ ಎಂದು ತಾಯಿ ಊಟ ಮಾಡಿಸೋದಿಲ್ಲ. ಒಂದು ವೇಳೆ ಊಟ ಮಾಡಿದ್ರೆ ಯಾರು ಊಟ ಮಾಡಿಲ್ಲ ಮಗು ಆ ಕಥೆ ಹೇಳಿ ಈ ಕಥೆ ಹೇಳಿ ಅಲ್ಲಿ ತೋರಿಸಿ ಚಂದಪ್ಪನ ತೋರಿಸಿ ಬಾಯಿ ತೆಗೆಸಿ ಊಟ ಮಾಡಿಸ್ತಾರೆ. ಇನ್ನೂ ಊಟ ಮಾಡಿಲ್ಲ ಅಂತಂದ್ರೆ ಮಗುವಿಗೆ ಏನಾಗಿರ್ತೀವಿ ಮತ್ತೆ ಡಾಕ್ಟರ್ ಹೋಗ್ತಾರೆ.
ಹೀಗೆ ತಾಯಿ ಮಗುವಿಗೆ ಎಂದೂ ಯಾಂತ್ರಿಕ ಊಟ ಮಾಡಿಸೋದಿಲ್ಲ. ಅದಕ್ಕಾಗಿ ಮಗುವಿಗೆ ಆ ತಾಯಿ ಯಾವಾಗಲೂ ತನ್ನ ಜೀವನದಲ್ಲಿ ಚಿರಸ್ಮರಣೀಯವಾಗಿರ್ತಾರೆ. ಅದಕ್ಕೆಲ್ಲ ಹಿಂದಿರ್ತಕ್ಕಂಥ ಕಾಳಜಿ ಏನಂದ್ರೆ ಅದು ಕರುಣೆ. ಮಗು ಊಟ ಮಾಡಬೇಕು, ಬೆಳಿಬೇಕು ಅನ್ನೋಂಥ ಕರುಣೆ. ಹಾಗೆ ಜೀವನದಲ್ಲಿ ಯಾವ ಶಿಕ್ಷಕರು ಯಾಂತ್ರಿಕವಾಗಿ ಕಳಿಸ್ತಾರೆ ಆ ಶಿಕ್ಷಕರು ವಿದ್ಯಾರ್ಥಿಗಳ ಜೀವನದಲ್ಲಿ ಎಂದೂ ಚಿರಸ್ಮರಣೀಯವಾಗಿರುವುದಿಲ್ಲ. ತಾಯಿಯ ಸ್ವರೂಪದಲ್ಲಿ ಆ ವಿದ್ಯಾರ್ಥಿಗೆ ತಿಳಿಲಿಲ್ಲ ಅಂತ ಹಸ್ತ ತಿಳಿಸಿ, ಶಾಲೆ ಬರಲಿಲ್ಲ ಅಂತ ಯಾಕೆ ಬರಲಿಲ್ಲ ಅಂತ ಕೇಳಿ, ಒಂದೊಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜೀವನವೇ ಇರಬೇಕಾಗಿದೆ. ಆ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಬೇಕಾದ ಸಹಾಯವನ್ನು ಮಾಡಿ ಅವರನ್ನು ಮತ್ತೆ ಬದುಕಿಗೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡತಕ್ಕಂತಹ ಶಿಕ್ಷಕರು ಏನಾಗಲ್ಲ, ಅವರು ಮಾತ್ರ ವಿದ್ಯಾರ್ಥಿಗಳ ಹೃದಯದಲ್ಲಿ ಚಿರಸ್ಮರಣೀಯರಾಗಿರ್ತಾರೆ. ವಿದ್ಯಾರ್ಥಿಗಳ ತಲೆಯಲ್ಲಿ ಮಕ್ಕಳು ತಾಯಿಯನ್ನು ಪುಸ್ತಕ ತುರುಕಿ ಮುಗಿಸ್ತಾಳೋ ಹಾಗೆ ವಿದ್ಯಾರ್ಥಿಗಳ ತಲೆಯಲ್ಲಿ ಜ್ಞಾನವನ್ನು ತುರುಕಿ ಮುಗಿಸ್ತಾರೆ. ಜ್ಞಾನ ಕಾಡಲು ಅಷ್ಟು ಕಾರ್ಯಗಳನ್ನು ಕೊಡಿಸಿ ಅವರಲ್ಲಿ ಜ್ಞಾನವನ್ನು ಕೊಡ್ತಾರೆ. ಅಂತಹ ಶಿಕ್ಷಕರು, ಅಂತಹ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳ ಹೃದಯದಲ್ಲಿ ಹಸ್ತರಾಗಿರ್ತಾರೆ ಎಂದು ನನಗೆ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಿಕ್ಷಕರು ಈ ಜಗತ್ತಿನ ಆದರ್ಶವನ್ನು ಹೇಳುವವರಲ್ಲ, ಆದರ್ಶವನ್ನು ಬದುಕುವವರು. ಶಿಕ್ಷಕರ ಆದರ್ಶಗಳಿಂದಲೇ ವಿದ್ಯಾರ್ಥಿಗಳ ಆದರ್ಶ ಗುಣಗಳನ್ನು ಕಲಿಯಬೇಕು. ಬೋಧನೆಯಿಂದ ಎಲ್ಲೂ ಸುಧಾರಣೆ ಆಗುವುದಿಲ್ಲ, ಆದರ್ಶಗಳ ಆಚರಣೆಯಿಂದ ಸಮಾಜ ಸುಧಾರಣೆ ಆಗುತ್ತೆ. ಅದಕ್ಕಾಗಿ ಆ ಮಕ್ಕಳಿಗೆ ಶಿಕ್ಷಕರೇ ಆದರ್ಶ. ಆ ಆದರ್ಶಗಳನ್ನು ಶಿಕ್ಷಕರನ್ನು ನೋಡುವುದರಿಂದ ಮಕ್ಕಳಿಗೆ ಆ ಆದರ್ಶಗಳನ್ನು ಬರ್ತವೆ. ಅದಕ್ಕಾಗಿ ಆದರ್ಶವಾಗಿರುವುದು ಎಷ್ಟು ಕಷ್ಟ ಅಂತಂದ್ರೆ ತಂದೆ ತಾಯಿಗಳು ಕೂಡ ಮಕ್ಕಳ ಎದುರುಗಡೆ ಆದರ್ಶವಾಗಿರಲಿಕ್ಕೆ ಸಾಧ್ಯ ಆಗಿಲ್ಲ. ಆ ತಂದೆ ತಾಯಿಗಳು ಟಿವಿ ನೋಡ್ತಿದ್ರೆ ಮಕ್ಕಳಿಗೆ ಟಿವಿ ನೋಡಬೇಡ, ಟಿವಿ ನೋಡಬೇಡ, ಪರೀಕ್ಷೆ ಬಂದತಿ ಅಂದ್ರೆ ಟಿವಿ ನೋಡ್ಕೊಂತ ಮಕ್ಕಳಿಗೆ ಹೇಳೋದು. ಅದು ಎಂದು ಮಕ್ಕಳ ಮೇಲೆ ಪರಿಣಾಮ ಬೀರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ತಂದೆ ತಾಯಿಗಳ ಮಾತು ಏನಂತಂದ್ರೆ ಪರೀಕ್ಷೆ ಕಾಲ 3 ತಿಂಗಳ 3 ತಿಂಗಳ ಟಿವಿಯನ್ನು ತಂದೆ ತಾಯಿಗಳೇ ಬಂದ್ ಮಾಡಬೇಕು. ಟಿವಿ ನೋಡ, ಟಿವಿ ನೋಡಿದ್ರೆ ಮಗುವಿನ ಕೂಡಿಸುವ ಟಿವಿ ನೋಡ್ರಿ. ನಾವು ಟಿವಿ ನೋಡಬೇಕು, ಮಗುವಿಗೆ ಟಿವಿ ನೋಡಬೇಡ ಅಂತ ಅದು ಎಂದೂ ಆಗಲಿಲ್ಲ. ಅದಕ್ಕಾಗಿ ವಿದ್ಯಾರ್ಥಿಗಳು ಮನಸ್ಸಿನಲ್ಲಿ ಶಿಕ್ಷಕರು ಯಾಕೆ ಹಸರಾಗಿರ್ತಾರೆ ಅಂತಂದ್ರೆ ಅವರು ಏನು ನಡೀತಾರೋ ಅಂತ ನುಡಿತಾರೆ, ಏನು ನುಡಿತಾರೋ ಅದು ನಡೀತಾರೆ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಆದರ್ಶವಾಗಿ ಮಾಡ್ತಾರೆ. ಅಂತಹ ಶಿಕ್ಷಕರು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಸದಾಕಾಲವಾಗಿ ಅವರ ಮನಸ್ಸಿನಲ್ಲಿ ಹಸರಾಗಿರ್ತಾರೆ. ಅದಕ್ಕಾಗಿ ಇವತ್ತಿನ ದಿವಸ ಈ ಬಿಜಾಪುರ ನಗರದಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಅವರ ಸಹೋದರರು ಸೇರಿ ಇವತ್ತು ಅಭಿನಂದನಾ ಸಮಿತಿಯನ್ನು ರಚನೆ ಮಾಡಿ ಅವರಿಗೆ ಸಮಾನವಾದ ಯಶಸ್ಸಿಗಾಗಿ ಸುಮಾರು 100 ಜನ ವಿದ್ಯಾರ್ಥಿಗಳು, ಅವರ ಪ್ರಾಧ್ಯಾಪಕ ಸಹೋದರರು ಇವತ್ತು ಶ್ರಮವಹಿಸಿ ಸಮಾರೋಹವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ಇವತ್ತಿನ ದಿವಸ V.V.Malagi ಸುಮಾರು 1000 ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಹಸರಾಗಿದ್ದಾರೆ. ನಮ್ಮ ಜೊತೆಗೆ ಬಂದಂತಹ ಸುಮ್ಮನ ಸಹೋದರರು, ನಮ್ಮ ಬ್ರಹ್ಮಣೇಶ್ವರ ಪ್ರಿನ್ಸಿಪಾಲರು, ಅವರು ಇಡೀ ಬಿಜಾಪುರ ಬರುವವರೆಗೂ ಅವ್ರ ಕೈ ಹೇಳೋದು ಬಂದರು. ಅವರು ಸ್ನೇಹ ನಡೆಸಿದ್ರು. ಅವರು ಇನ್ನೊಬ್ಬರಿಗೆ ಸಹಾಯ ಮಾಡುವುದು ಅವಕಾಶ ಸಿಗುವುದನ್ನು ನೋಡ್ತಾ ಇದ್ರು. ಯಾವಾಗ ಅವಶ್ಯಕತೆ ಸಂಪೂರ್ಣ ಹೃದಯದೊಂದಿಗೆ ಸಹಾಯವನ್ನು ಮಾಡ್ತಿದ್ರು, ಸ್ನೇಹಿತರಾಗಿರ್ತಿದ್ರು. ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಮನಸಾರೆ ಸಹಾಯವನ್ನು ಮಾಡ್ತಿದ್ರು. ಹೀಗಾಗಿ ಯಾವ ಶಿಕ್ಷಣ ಸಂಸ್ಥೆಗೆ ತಾಂತ್ರಿಕವಾಗಿ ಯಾವುದೇ ಪ್ರಕಾರದ ಸೇವೆಯನ್ನು ಬೇಕಾಗಿದ್ದರೂ ಕೂಡ ಆ ಸೇವೆಯನ್ನು ಬಹಳ ಪ್ರಾಮಾಣಿಕವಾಗಿ ಹೃದಯದೊಂದಿಗೆ ಸೇವೆಯನ್ನು ಅವರು ಸಲ್ಲಿಸುತ್ತಿದ್ದರು. ಹೀಗಾಗಿ ಅವರ ಮಾತುಗಳು, ಅವರ ಕೃತಿಗಳು ನಮ್ಮ ಮನಸ್ಸಿನಲ್ಲಿ ಹಸರಾಗಿದ್ದಾರೆ ಅಂತ ಹೇಳುವಂತ. ಅದಕ್ಕೆ V.V.Malagi ಕೇವಲ ವಿದ್ಯಾರ್ಥಿಗಳ ಪ್ರಿಯರಷ್ಟೇ ಅಲ್ಲ, ಅವರ ಸಹೋದ್ಯೋಗಿಗಳು ಅಷ್ಟೇ ಪ್ರಿಯರಾಗಿದ್ದಾರೆ. ಮಳಗಿ ಅವರ ವ್ಯಕ್ತಿತ್ವ ಘನವಾದಂಥ ವ್ಯಕ್ತಿತ್ವ. ಅವರನ್ನು ಶಾಪುರದಲ್ಲಿ ಕರ್ನಾಟಕ ಕನ್ನಡ ನಾಡಿನಲ್ಲಿ ಕೆಲವೇ ಜನ ಶಿಕ್ಷಕ ತಜ್ಞರಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 10 ಜನ ಶಿಕ್ಷಕ ತಜ್ಞರಲ್ಲಿ ನಮ್ಮ ಮಳಗಿ ಒಬ್ಬರು ಅಂತ ಹೇಳಿ ನಮಗೆ ಬಹಳ ಅಭಿಮಾನ ಅನಿಸ್ತದೆ. ಆದರೆ ಎಂದೂ
ಇದು ಅವರ ವ್ಯಕ್ತಿತ್ವ. ಎಂದೂ ತಮ್ಮ ಘನತೆಯನ್ನು, ಎಂದೂ ತಮ್ಮ ಕೀರ್ತಿಯನ್ನು ಇನ್ನೊಬ್ಬರ ಜೊತೆಗೆ ಅವರು ತಮ್ಮ ಅಭಿಮಾನದಲ್ಲಿ ಬೆಳೆದುಕೊಳ್ಳಿಕ್ಕೆ ಮನಸ್ಸು ಮಾಡಿಲ್ಲ. ಅದೆಲ್ಲವನ್ನು ಅವ್ರು ಏನು ಮಾಡಿದ್ರೆ ಭೂಮಿಯ ಹೊರಗಿರತಕ್ಕಂಥ ನಿಧಾನದಂತೆ ತಮ್ಮೊಳಗೆ ಆ ಎಲ್ಲವನ್ನು ಇಟ್ಕೊಂಡ್ರು. ಇದು ಒಂದು ದೊಡ್ಡ ಘನವಾದಂಥ ವ್ಯಕ್ತಿತ್ವ. ಎಂದೂ ತಮ್ಮ ಅಹಂಕಾರದಿಂದ ಎಂದೂ ಅದನ್ನು ಹೇಳಿಕೊಳ್ಳಿಲ್ಲ. ಇದು ಒಂದು ದೊಡ್ಡ ನೀತಿ. ಅದಕ್ಕಾಗಿ ಇವರಿರ್ತಕ್ಕಂಥ ಘನತೆಯನ್ನು, ಇವರಿರ್ತಕ್ಕಂಥ ಜ್ಞಾನವನ್ನು ಅರ್ಥಕೊಂಡದ್ದು, ಇವರಿರ್ತಕ್ಕಂಥ ಮೌಲ್ಯವನ್ನು ಅರ್ಥಕೊಂಡಾಗ ಶರಣರನ್ನು ಸೇರಿಕೊಂಡು ಇವತ್ತು ದಿವಸ ಅವರಿಗೆ ಸನ್ಮಾನವನ್ನು, ಅಭಿನಂದನಾ ಸಮಾರಂಭವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಮಳೀಸರು ಇಂತಹ ಶಿಕ್ಷಣ ತಜ್ಞರು ಬಹಳ ಜನ ಇದ್ದಾರೆ. ಆದರೆ ಹೃದಯವಂತರು, ಅದರ ಜೊತೆಗೆ ಅಹಂಕಾರ ರಹಿತರು, ನಿರಂತರ ಸೌಜನ್ಯ ಮೂರ್ತಿಯಾಗಿ ತಮ್ಮ ಜ್ಞಾನವನ್ನು ಕೂಡ ಸೌಜನ್ಯದಿಂದ ಕೊಡಿಸ್ತಕ್ಕಂಥ ಒಬ್ಬ ಆದರ್ಶ ಶಿಕ್ಷಕರು ಸಿಗುವುದು ಬಹಳ ವಿರಳ ಇದೆ. ಅದಕ್ಕಾಗಿ ಹಿರಿಯವರು ಹೇಳಿದಂತೆ ಅತ್ಯಂತ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮಕ್ಕಳಿಗೆ ಆದರ್ಶಪ್ರಾಯವಾಗಿ ಜೀವನ ಮಾಡಿದಂಥ ಒಬ್ಬ ಅತ್ಯಂತ ಶ್ರೇಷ್ಠ ಶಿಕ್ಷಕರು ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಸಿಕ್ಕುವುದು ನಮ್ಮೆಲ್ಲ ಭಾಗ್ಯ ಅಂತ ಅವರು ಹೇಳಿದರು. ನಿಜವಾಗಿ ಕೂಡ ಸತ್ಯವಾದಂಥ ಮಾತು. ಅದಕ್ಕಾಗಿ ಇವತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿದಂಥ ನಾವೆಲ್ಲರೂ ಸೌಭಾಗ್ಯಶಾಲಿಗಳು. ಅವರ ಜೀವನದಲ್ಲಿ ಅವರಿಗೂ ನಾನಂತೆ ಅವರಿಗೆಲ್ಲ ಮಹಾರಾಜರ ಪೇಟ ಹಾಕಿ ಕೊಡಿಸಿ ಚೆನ್ನಾಗಿ ಇವತ್ತು ಸನ್ಮಾನವಾಗಿ ಬಹಳ ವೈಭವಪೂರ್ಣವಾದಂಥ ಸಮಾರಂಭ, ಬಹಳ ವೈಭವಪೂರ್ಣವಾದಂಥ ಸತ್ಕಾರ ಇದೆ. ಅದಕ್ಕೆ ಸರ್ ಇವತ್ತು ಮೈಸೂರು ಮಹಾರಾಜ ಕಂಡ ಕಾಣಿಸ್ತಿದೆ ಅಂತಂದರೆ ನಿಜವಾಗಿ ನೋಡಿದರೆ ಮೈಸೂರು ಮಹಾರಾಜ ಕಂಡಾಗ ಕಾಣಿಸ್ತಿದೆ. ಎಲ್ಲ ಶಬ್ದವನ್ನು ನೋಡಿ ನಮ್ಮೆಲ್ಲರೂ ಸಂತೋಷವನ್ನು ಪಟ್ಟಿದೆ. ಅದಕ್ಕಾಗಿ ಇವತ್ತು ದಿವಸ ಅವರ ಜೊತೆಗೆ ಸುಮಾರು ವರ್ಷಗಳವರೆಗೆ ಅವರ ಎಲ್ಲ ಕಾರ್ಯಗಳ ಸಹ ತಾಯಿಯವರು ಕೂಡ ಅಭಿನಂದನೆ. ಅದಕ್ಕಾಗಿ ಇಬ್ಬರು ದಂಪತಿಗಳು ಬಹಳ ವರ್ಷಗಳ ಕಾಲ ಇನ್ನು ನಿವೃತ್ತಿ ಆಗಿಲ್ಲ. ಅವರು ವೃತ್ತಿಯಿಂದ ನಿವೃತ್ತಿ ಆಗಿದ್ದಾರೆ, ಆದರೆ ಇನ್ನು ಪ್ರವೃತ್ತಿಯಿಂದ ನಿವೃತ್ತಿ ಆಗಿಲ್ಲ. ಅವರ ಶಿಕ್ಷಣ ಸೇವೆಯನ್ನು, ಆಧ್ಯಾತ್ಮಿಕ ಸೇವೆಯನ್ನು ಇನ್ನು ಮುಂದೆ ಸಮಾಜ ನಿರಂತರವಾಗಿ ಆ ಜ್ಞಾನವನ್ನು ಹಂಚಿಕೊಂಡರೆ ಸಾಕ್ತಾರೆ. ಅದಕ್ಕಾಗಿ ಅವರು 100 ವರ್ಷಗಳ ಕಾಲ ಅವರ ಆರೋಗ್ಯಪೂರ್ಣವಾಗಿ ಬದುಕಿ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡುವಂಥ ಆಶೀರ್ವಾದ ಬಸವಾದಿ ಪ್ರಭುರವರಿಗೆ ಕರುಣಿಸಲಿ ಅಂತ ಹಾರೈಸಿ, ತಮಗೆಲ್ಲರಿಗೂ ಬಸವಾದಿ ಪ್ರಭುತ್ವದ ಕರುಣೆ ಸದಾ ಇರಲಿ ಅಂತ ಹಾರೈಸಿ, ಇವತ್ತಿನ ದಿವಸ ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲರಿಗೂ ಪ್ರಸಾದವನ್ನು ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾವು ಈ ದಾಸೋಹನಾಗಿ ಪ್ರಸಾದ ಸ್ವೀಕಾರ ಮಾಡತಕ್ಕಂಥವರು ಎದ್ದು ಒಂದು ಅಗಳ ಅನ್ನವನ್ನು ಕೆಳಗೆ ಚೆಲ್ಲಲಾರ್ದಂಗೆ, ತಟ್ಟೆಯಲ್ಲಿ ಒಂದು ಅಗಳು ಪ್ರಸಾದವನ್ನು ಕೆಡಿಸಲಾರ್ದಂಗೆ ನಾವೆಲ್ಲ ಪ್ರಸಾದ ಮಾಡಬೇಕು. ಯಾಕಂದರೆ ಪ್ರಸಾದ ಅದು ಇದ್ದರೆ ನಮ್ಮ ಜೀವನ. ಇಷ್ಟೆಲ್ಲ ಮಂಡಿಸಲು ಸಾಧನೆ ಮಾಡಿದ್ವಿ, ಇಷ್ಟೆಲ್ಲ ನಾವೆಲ್ಲ ದೊಡ್ಡವರಾಗಲಿಕ್ಕೆ, ಬೆಳಲಿಕ್ಕೆ, ಕಾರ್ಯ ಮಾಡಲಿಕ್ಕೆ ಶಕ್ತಿಯನ್ನು ಕೊಟ್ಟದೇ ಪ್ರಸಾದ. ಅದಕ್ಕಾಗಿ ಆ ಪ್ರಸಾದವನ್ನು ಇವತ್ತಿನ ದಿವಸ ಮಲಗಿಸಲು ಪ್ರಸಾದ ಅದು ಆದರ್ಶ ಗುರುಗಳ ಪ್ರಸಾದ. ಅದಕ್ಕಾಗಿ ಆ ಪ್ರಸಾದವನ್ನು ನಮ್ಮ ತಟ್ಟೆ ಹೆಂಗಿರ್ಬೇಕಂತಂದ್ರೆ ಇನ್ನೊಬ್ಬರು ಮುಂದೆ ಅದೇ ತಟ್ಟೆಯಲ್ಲಿ ಊಟ ಮಾಡಿರ್ಬೇಕು, ಹಂಗೆ ನಾವು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಅದು ಪ್ರಸಾದ ಯೂನಿವರ್ಸಲ್ ಇದೆ, ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. ಅದಕ್ಕಾಗಿ ಈ ಶಿಕ್ಷಣವನ್ನು ಬಸವಣ್ಣ 12ನೇ ಶತಮಾನದಲ್ಲಿ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಪ್ರಸಾದ ಚಲವನ್ನು ಪ್ರಸಾದ ಕೊರತೆ. ಅದಕ್ಕಾಗಿ ನಾವೆಲ್ಲೇ ಎಲ್ಲೇ ಊಟ ಮಾಡಲಿ, ಹೋಟೆಲಲ್ಲಿ ಊಟ ಮಾಡಲಿ, ಎಲ್ಲೇ ಊಟ ಮಾಡಿದ್ರು ಕೂಡ ನಮಗೆ ಎಷ್ಟು ಬೇಕಷ್ಟು ಇಳಿಸ್ಕೋಬೇಕು. ಭಾಳ ನಡೆಸ್ಕೊಂಡು ಕೆಡಿಸ್ಬಾರ್ದು. 10 ಸಲ ನಡೆಸ್ಕೊಡ್ರಿ, ಅದರಲ್ಲಿ ಕೆಡಿಸಲಾರ್ದು ಹೊಟ್ಟೆ ತುಂಬ ಊಟ ಮಾಡಿ, ಆದರೆ ಕೆಡಿಸಲಾರ್ದು ಪ್ರಸಾದ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಮಾತುಗಳನ್ನು ಮುಗಿಸಿ ಶರಣ ಡಾಕ್ಟರ್ ವಿ.ವಿ.Malagi ಅಭಿನಂದನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾಹಿತ್ಯವನ್ನು ಸೇವೆ ಕನ್ನಡ ನಾಡಿನ ಹೆಸರಾಂತ ಮಟ್ಟದಲ್ಲಿ ಒಂದಾದ ಕನ್ನಡ ಮಹಾಂತೇಶ್ವರ ಹಿರಿಯ ಸಂಸ್ಥಾನದ ಪರಮ ಪೂಜ್ಯ ಗುರು ಮಹಂತೇಶ ಮಹಾಸ್ವಾಮಿಯವರ ಪವಿತ್ರ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು
ರಾತ್ರಿ ಇಲ್ಲಿ ಕಲಿಕೆಗಳಿರಲಿಲ್ಲ. ಬೇರೆ ಕೆಲಸದಲ್ಲಿ ಇದ್ದುಕೊಂಡು ರಸೀದಿಗಳಿಗೆ ಬಂದು ಸಿದ್ಧತೆಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಅಮೂಲ್ಯವಾದಂಥ ಮಾತುಗಳನ್ನು ನೀಡಿ ಶಿಕ್ಷಕರ ಸ್ಥಾನಮಾನ ಕುರಿತು ಅಮೂಲ್ಯವಾದಂಥ ವಿದ್ಯುತ್ಗಳನ್ನು ಹೇಳಿದ್ದಾರೆ. ಪರಮ ಪೂಜೆಗೆ ಈ ಸಭೆಯಿಂದ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸುತ್ತೇನೆ. ಸಮಾರಂಭದಲ್ಲಿ ಗೌರವಾನ್ವಿತರಾದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಅಮೂಲ್ಯವಾದಂಥ ವಿಚಾರಗಳನ್ನು ಇಲ್ಲಿ ನಮ್ಮೆಲ್ಲರ ಮುಂದೆ ಹೇಳಿದ್ದಾರೆ. ವಿಶೇಷವಾಗಿ ನಾವ್ಯಾರೂ ಕೂಡ ಶಾಲೆಯ ಶಿಕ್ಷಕರನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಅಮೂಲ್ಯವಾದಂಥ ಸಮಯವನ್ನು ಈ ಸಭೆಯಲ್ಲಿ ತೊಡಗಿಸಿಕೊಂಡು ನಮ್ಮೆಲ್ಲರಿಗೂ ಪ್ರೇರಣೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಗೌರವಾನ್ವಿತ ಕುಲಪತಿಗಳ ಅವಧಿಯಲ್ಲಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಮಹಾಶಿಕ್ಷಕರ ಅಕ್ಕಮಾದೇವಿಯ ನಾಮಕರಣ ಆಗಿದ್ದು ಈ ನಾಡಿನ ಜನತೆಯಲ್ಲ, ಈ ಶರಣ ಬಂಧುಗಳಿಗೆಲ್ಲ ತುಂಬ ಸಂತೋಷ ಆಗಿದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಗೌರವಾನ್ವಿತರಾದ ಕುಲಪತಿಗಳಾದ ಪ್ರೊಫೆಸರ್ ಸರಿಯಾದ ಅವರಿಗೆ ಸಭೆಯಿಂದ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸುತ್ತೇನೆ. ಆದ್ಮೇಲೆ 1980ರಿಂದ B.Ed ಕಾಲೇಜಿನ ಪ್ರಾಂಶುಪಾಲರಾಗಿ ಕೆಲಸವನ್ನು ನಿರ್ವಹಿಸಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೂ ಕೀರ್ತಿ ನೀಡಿ ನಮ್ಮನ್ನೆಲ್ಲರನ್ನ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿದಂಥ ಯಾರು ಅಂದರೆ ಪ್ರೊಫೆಸರ್ ಅವರು ಸಹ ಈ ಸಂದರ್ಭದಲ್ಲಿ ಆಗಮಿಸಿ ಅಮೂಲ್ಯವಾದಂಥ ವಿಚಾರಗಳನ್ನು ವ್ಯಕ್ತಪಡಿಸಿ ಅವರ ಕಾಲದಲ್ಲಿರುವ ಎಲ್ಲ ಮಕ್ಕಳ ಅಭಿವೃದ್ಧಿಗಾಗಿ ದುಡಿದಿರುವಂಥ ಶ್ರೇಷ್ಠ ಶಿಕ್ಷಣ ಮಹಾವಿದ್ಯಾಲಯವನ್ನು ಕೊಂಡಾಡಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಮತ್ತು ಅಭಿನಂದನಾ ಸಮಿತಿಯ ಪರವಾಗಿ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ವಿಧಾನ ಪರಿಷತ್ತಿನ 2ನೇ ಬಾರಿಗೆ ಸದಸ್ಯರಾಗಿರುವ ಉತ್ಸಾಹಿಗಳು ಬಹಳಷ್ಟು ವಿಚಾರಗಳನ್ನು ಅವರು ವೇದಿಕೆ ಮೇಲೆ ವ್ಯಕ್ತಪಡಿಸಿದ್ದಾರೆ. ಅವರು ಅಮೂಲ್ಯವಾದ ಸಮಯವನ್ನು ಈ ಸಭೆಗೆ ಮೀಸಲಿಟ್ಟು ಕಾರ್ಯಕ್ರಮ ಮುಗಿಯುವರೆಗೂ ನಾವು ಇಲ್ಲಿಂದ ಹೋಗಲಾರೆ ಎಲ್ಲ ಸಮಯದ ಬದಿಗಿಟ್ಟು ನಾವು ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಪಾಲ್ಗೊಂಡಿದ್ದೇವೆ ಅನ್ನುವಂಥ ಮಾತನ್ನು ಗೌರವಾನ್ವಿತರಾದ ಶ್ರೀ ಅರುಣ್ ಶಾಪೂರ್ ಸರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಕೋಟಿ ಕೋಟಿ ನಮನಗಳು ಮತ್ತು ಶರಣಾರ್ಥಿಗಳು. ಆಮೇಲೆ ವಿಷ್ಣು ಸುದ್ದಿ ಅವರು ಅಭಿನಂದನಾ ಗ್ರಂಥದ ಕುರಿತು 18 ಮಾತುಗಳನ್ನು ಮಾಡಿ ಅದರ ಬೆಳಕನ್ನು ಚೆಲ್ಲಿದ್ದಾರೆ. ಆ ಪುಸ್ತಕ ಈ ಸಮಾಜಕ್ಕೆ ಬಹಳಷ್ಟು ಉಪಯುಕ್ತವಾಗಿದೆ. ಅದರಲ್ಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರಿಗೆ ಒಂದು ಪ್ರೇರಣೆ ಮತ್ತು ಮಾರ್ಗದರ್ಶನ ಆಗಿದೆ ಅನ್ನುವ ವಿಚಾರವನ್ನು ಅಭಿಲಾಷೆಯನ್ನು ತಮ್ಮ ವಿಚಾರಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಅವರಿಗೂ ಸಹ ಈ ಅಭಿನಂದನೆ ಸಮಾಜದಿಂದ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸುತ್ತೇವೆ. ಕೇಂದ್ರ ವ್ಯಕ್ತಿಗಳು ನಮ್ಮೆಲ್ಲರ ಗುರುಗಳು 27 ವರ್ಷಗಳವರೆಗೆ JSS ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ಕೆಲಸವನ್ನು ಮಾಡಿ ನಮ್ಮಂಥ ಸಾವಿರಾರು ವಿದ್ಯಾರ್ಥಿಗಳನ್ನು ಭವಿಷ್ಯವನ್ನು ರೂಪಿಸಿ ಉದ್ಯೋಗವನ್ನು ಕಲ್ಪಿಸಿದಂಥ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಸಮರ್ಥವಾಗಿ ಮಾಡಿದಂಥ ಕೀರ್ತಿ ಡಾಕ್ಟರ್ B.V.Malagi ಸಂಸ್ಥೆ ದಂಪತಿಗಳು ತಮ್ಮೆಲ್ಲರ ಮನವಿಯನ್ನು ಕೋರಿಕೆಯನ್ನು ಇಚ್ಛೆಯನ್ನು ಮಂಡಿಸಿ ಕಾರ್ಯಕ್ರಮದಲ್ಲಿ ಬಂದು ನಮ್ಮೆಲ್ಲರ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೂ ಸಹ ಕೋಟಿ ಕೋಟಿ ನಮನಗಳನ್ನು ಶರಣಾರ್ಥಿಗಳನ್ನು ಅರ್ಪಿಸುತ್ತೇವೆ. ಆಕೆ ಧಾರವಾಡದ ಆಗಮಿಸಿರುವಂಥ ಗೌರವಾನ್ವಿತರಾದ ಡಾಕ್ಟರ್ B.V.Malagi ಅವರ ಹಿರಿಯ ಸಹೋದರರು. ನಾವು ಯಾವಾಗ ಧಾರವಾಡಕ್ಕೆ ಎಣ್ಣೆ ಕುಡಿತೀವಿ ಅವಾಗ ಅವ್ರ ಮನೆ ಹೋಗಿ ಪ್ರಸಾದ ಮಾಡ್ಕೊಂಡು ಬಂದಿದ್ದು ನಮಗೆ ನೆನಪಿದೆ. ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಗೌರವ
ಹಿರಿಯ ನಾಯಕರು, ವೀರಶೈವ ಲಿಂಗಾಯತ ಮಹಾಸಮಾಜದ ಮುಖ್ಯಸ್ಥರು, ಸಾಕಷ್ಟು ಗೌರವಿತ ಶ್ರೀರಾಮಪ್ಪ ಹುಟ್ಟಿನ ಅನ್ನೋದರಿಗೆ ಶಕ್ತಿಯಾಗಿ ರಾಮ ಲಕ್ಷ್ಮಣರಂತೆ ಮನೆ ಮನೆಗೆ ತಿರುಗಿ ಈ ಭವ್ಯವಾದಂಥ ಮಹಾರತ್ನ ಸಭಾಮಂದಿರವನ್ನು ಕಟ್ಟಿ ಈ ಸಮಾಜಕ್ಕೆ ಒಂದು ಘನದ ಗೌರವ ಸ್ಥಾನವನ್ನು ಕಲ್ಪಿಸಿಕೊಟ್ಟಂಥ ಈ ಕಾರ್ಯಕ್ರಮದಲ್ಲಿ ಹಗಲಿಗಳು ಮಾರ್ಗದರ್ಶನವನ್ನು ಮಾಡಿರುವಂಥ ತಂದೆ ಸುಖಿಯಾದಂಥ ಗೌರವಾನ್ವಿತ ಬಿಸಿ ನಾಲ್ಕು ಸರ್ ಅವರು ಸಹ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಹ ನಾನು ಕೋಟಿ ನಮನಗಳನ್ನು ಈ ಕಾರ್ಯಕ್ರಮದಲ್ಲಿ ಸಭೆಯನ್ನು ಉದ್ಘಾಟಿಸಿ ಬೇರೆಯವರು ಕೆಲಸಕ್ಕೆ ನಿರ್ಗಮಿಸಿರುವಂಥ ಶಾಸಕರಾದಂಥ ಗೌರವಾನ್ವಿತ ದೇವಾನಂದ ಚೌಹಾಣ್ ಸಹ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಆತ್ಮೀಯರೇ, ಈ ಸಭೆಯಲ್ಲಿ ನನ್ನೆಲ್ಲ ಮುಖ್ಯ ಗುರುಗಳು ಆಗಮಿಸಿದ್ದಾರೆ. ಬುದ್ಧಿಜೀವಿಗಳು, ಶಿಕ್ಷಕರು, ಹಿರಿಯ ರಾಜಕಾರಣಿಗಳು, ತಾಯಂದಿರು, ಅಕ್ಕ ತಂಗಿಯರು, ವಿದ್ಯಾರ್ಥಿಗಳು, ಸಹೋದರರು, ದೇಶ ಶಿಕ್ಷಣ ಮಹಾವಿದ್ಯಾಲಯದ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು, ಮಹಿಳಾ ವಿಶ್ವವಿದ್ಯಾಲಯದ ಅನೇಕ ಪ್ರಾಧ್ಯಾಪಕರು ಮತ್ತು ಅಲ್ಲಿಯ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ, ಶೋಭೆಯನ್ನು ತಂದಿದ್ದಾರೆ. ಈ ಮಧ್ಯದಲ್ಲಿ ಯಾಕೆ ಹೇಳಬೇಕಾಯ್ತು ಅಂತಂದರೆ, ಈಗ ಸನ್ಮಾನ ಮಾಡಿದರೆ ಜನರೆಲ್ಲ ಹೋಗ್ಬಿಡ್ತಾರೆ, ಗೊಂದಲ ಆಗ್ತಾರೆ, ಸಭೆಯ ಗಂಭೀರತೆ ಹಾಳಾಗ್ತದೆ ಅನ್ನುವಂಥ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಕೃತಜ್ಞತೆಯನ್ನು ನಿಮಗೆ ಸಲ್ಲಿಸ್ತಾ ಇದ್ದೀವಿ. ನಾವೆಲ್ಲರೂ ವಿದ್ಯಾರ್ಥಿಗಳು, ಅವರ ಕೈಯಲ್ಲಿ ಕಲಿತವರು ಭಾಳ ಜನ ಹೇಳ್ತಾರೆ ಕಾಲ ಸರಿ ಇದೆ, ಕಾಲ ಸರಿ ಇದೆ, ನಾವು ಸರಿ ಇಲ್ಲ. ಅದನ್ನು ನಾವು ಕಾಲದಲ್ಲಿ ಅಂದರೆ ಸಮಯದ ಮೇಲೆ ಆಗ್ತಾ ಇದ್ದೀವಿ. ಗುರುವಿನ ಉಪಕಾರ ಅಪಾರ. ಪ್ರವಾದಿ ಮೊಹಮ್ಮದರು, ಭಗವಾನ್ ಬುದ್ಧರು, ಭಗವಾನ್ ಮಹಾವೀರರು, ವಿಶ್ವಗುರು ಬಸವಣ್ಣನವರು, ಸಂತ ಕನಕದಾಸರು ಗುರುವಿನ ಬಗ್ಗೆ ಹಲವು ವಿಚಾರಗಳನ್ನು ಬಹಳಷ್ಟು ಮಾರ್ಮಿಕವಾಗಿ ಹೇಳಿದ್ದಾರೆ. ಅಂಥದ್ರಲ್ಲಿ ಸ್ವಲ್ಪ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ನಾವು ಎಲ್ಲರೂ ಕೂಡಿಕೊಂಡು ಹಗಲಿರುಳು ದುಡಿದು ಇದೊಂದು ಉತ್ತಮವಾದಂಥ ಬಿಜಾಪುರ ಜಿಲ್ಲೆಯಲ್ಲಿ ಶಿಕ್ಷಕರನ್ನ, ಅವರ ಗುರುಗಳನ್ನ ಸನ್ಮಾನಿಸುವ ಸಂಪ್ರದಾಯ ವಿಜಯಪುರ ಜಿಲ್ಲೆಯಲ್ಲಿ ಇದೆ ಅನ್ನುವಂಥದ್ದನ್ನು ಈ ವೇದಿಕೆಯಿಂದ ನಾವು ಒಂದು ಸಂದೇಶವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಅಲ್ಪವಾಗಿರಬಹುದು, ಆದರೆ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ, ಶಿಕ್ಷಕರನ್ನೆಲ್ಲ ಜ್ಞಾನವನ್ನು ಮಗುವಿಗೆ ಎರೆದು ಅವರನ್ನು ಮೂರ್ತಿಯನ್ನಾಗಿ ರೂಪಿಸಿ ಸಮಾಜದಲ್ಲಿ ಸನ್ನಡತೆ ಸನ್ಮಾರ್ಗದಿಂದ ನಡೀಲಿಕ್ಕೆ ಒಂದು ಶಕ್ತಿಯನ್ನು ನೀಡಿದಂಥ ಕೀರ್ತಿ ಯಾರಿಗಾದರೆ ಅದು ಕೇವಲ ಗುರುವಿಗೆ ಮಾತ್ರ ಅನ್ನೋದನ್ನು ನಾವು ಬಹಳ ಗಟ್ಟಿಯಾಗಿ ಅದನ್ನು ಸ್ವೀಕರಿಸಬೇಕಾಗಿದೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಪರಮಪೂಜ್ಯರ ಗುರುಗಳು, ಅದರಲ್ಲಿ ವಿಶೇಷವಾಗಿ ಎನ್ ಜಿ ಗರುಡರವರ ನೇತೃತ್ವದಲ್ಲಿ ಡಾಕ್ಟರ್ V.V.Malagi ಅವರ ಸನ್ಮಾನ ಅಪರೂಪ, ಬಹಳ ಅಪರೂಪ. ನಾವೆಲ್ಲ ನೌಕರಿ ಮಾಡೋದ್ರೆ ಸತ್ತಿದ್ದೀವಿ. ಅವರು ರಿಟೈರ್ಡ್ ಆಗಿ 35 ವರ್ಷದಲ್ಲಿ ನೌಕರಿ ಮಾಡೋರು ಎಷ್ಟೋ ತೀರ್ಕೊಂಡಿರ್ತೀವಿ. ನಾವು ನೌಕರಿನೇ ಪೂರ ಆಗಿಲ್ಲ, ನೌಕರಿ ಪೂರ ಮಾಡಿ 35 ವರ್ಷ ಅವ್ರಿಗೆ ನಮ್ಮೂರು ದಾಖಲೆ ಬರ್ತಿದೆ. ಅವರಿಗೆ ಎಲ್ಲ ಹೆಚ್ಚಿನ ವಿಷಯ ಕೋರಿ ಸೌಕರ್ಯ ಬರ್ತಾರೆ, ಮಾಂಸರು ಬರ್ತಿದ್ದಾರೆ, ಬಹಳಷ್ಟು ಜನ ಇದ್ದಾರೆ. ನಾವು ಬರುವಾಗ ಎಂಥ ಅದ್ಭುತ, ಇದು ಒಳ್ಳೆಯದೇ ಕಾಲೇಜು, ಅವಾಗಲೂ ಬಹಳ ಒಳ್ಳೆಯದು, ಎಲ್ಲರೂ PhD ಮಾಡಿದ್ರು. ಇನ್ನೂ ಕಾಕರೆ ಇನ್ನೂ ಯಾರು ಮದುವೆ ಆಗಿಲ್ಲ, ಸರ್ ಒಬ್ಬರೇ ಮದುವೆ ಆಗಿತ್ತು. ನಾವು ವಿದ್ಯಾರ್ಥಿಗಳಾಗ ಮದುವೆ ಆಗಿಲ್ಲ, ಉಳಿದವರೆಲ್ಲ 6 ಜನ ಪ್ರಾಧ್ಯಾಪಕರು ನಮ್ಮ ಸಮಯದಲ್ಲೇ ಮದುವೆ ಆಗಿದೆ. ನಮ್ಮದು ದೈವ, ಸುದೈವ, ನಮ್ಮ ಸುದೈವ ಸೇವೆಗಳ ಸುದೈವ. ಹೆಂಗೆ ಚಿಂತಾಚರಣೆ ಮಾಡಿ ಮುಗಿಸ್ತಿದ್ವಿ. ಎಂಥ ಪರಿಸ್ಥಿತಿ ಬಂದಂದ್ರೆ ನಾನು ಬರೋ ಸರ್ ಹೋಗಿ ಸರ್ ನಾವು ಬಂದ್ರಿ ಅಂತ ನಾನು BEd ಬಂದರೆ ವೇತನ ಮಾಡಿರೋಣ ಸರ್ ನಾವು ಒಕ್ಕಲಿಗೆ ಎಲ್ಲರೂ ಕೆಲಸ ಮಾಡೋರು, ನೀರು ಉಳಿಸೋದು, ಇದೇನು ಸರ್ ಒಂದು ಸಲ ಬಂದು 12 ಸಲ ಬರೀತು. ನಮ್ಮ ಕಡೆಯಿಂದ ಆಗುತ್ತೆ, ನಮ್ಮ ಕಡೆಯಿಂದ ಆಗುತ್ತೆ ಸರ್. ಈಗ ಕಲಿಸಿದ್ರು ನಾವು ಬರ್ತಿದ್ದಿಲ್ಲ. ಇತ್ತಮ್ಮ ಯಾರು ಬೇಕಾದ್ರೆ ನೀರು ಬಿಡೋಣ ಬಹಳ ಕಠಿಣ ಪರಿಸ್ಥಿತಿ ಬಂತು. ಯಾಕಂದ್ರೆ ನಾನು GST ಮಾಡ್ಕೊಂಡಿದ್ದು, GST ಸಾಹಿತ್ಯ ಕೊಡಬಾರ್ದು ಕಾಲೇಜಿಗೆ ಅಪಮಾನ ಆಗ್ತದೆ. ಆಮೇಲೆ ನನಗೆ ಬರು ಸರ್ ಹೇಳಿದ್ರು, ನನಗೆ ನೀವು ನಾವು ಕೆಲಸ ಅದಕ್ಕೆ ನಿಮಗೆ ಜ್ಞಾನ ಪ್ರೇಮ ಭಾಳ ಇದೆ. ನೀವು ಊರಾಗ ಬಿಟ್ಟವಾದ್ರೆ ಇಟ್ಟವ ಬಿಟ್ಟವಾದ್ರೆ ಗುರುವಿನ ಊರಿನ ಬಿಟ್ಟವಾರ ಹೆಸರು ಕೇಳ್ತೀವಿ ಅಂತ ಹೇಳಿ ನನಗೆ ಸ್ವಲ್ಪ ನಿಧಾನ ಮಾಡಿ ಆಮೇಲೆ 2 ತಿಂಗಳಾದ್ಮೇಲೆ ಅದು ಎಡಿ ಹೊಡೆಯಾಗಿ ಸುದೈವ ಅವರ
ಶಿಕ್ಷಕ ಹಿರೇಮಠ ಸರ್ ಅವರು ನಮ್ಮ ವಿಶ್ರಾಂತ ಬಿಡಿಪಿ ಅವರು ಅವರು ಸಹ ಅವಸರ ಕೇಳಿದರು. ಹಿರೇಮಠ ಸರ್ ನಾವು 1986 ಶಿಕ್ಷಕರಾದಾಗ ನಮಗೆ ಈ ಶಿಕ್ಷಣ ಮಾಡೋರು ಇನ್ನ ಅವ್ರನ್ನ 10 ವರ್ಷ ನೌಕರಿ ಇಟ್ಟಿದ್ದಾರೆ. ಇದೆಲ್ಲ ಒಳ್ಳೆಯವರಿಗೆ ಆಯುಷ್ಯ ಪಡೆದಿರ್ತದೆ ಅನ್ನೋ ಮಾತನ್ನು ಹೇಳಿ ಮಕ್ಕಳು ನನ್ನ ಮೇಲೆ ವಿಶೇಷ ಕಳೆದ 15 ವರ್ಷಗಳಿಂದ ಬಸವ ಸಂಸ್ಕೃತಿ ಉತ್ಸವಕ್ಕೆ ಅವರು ನಿರಂತರವಾಗಿ ಬಂದಿದ್ದಾರೆ. ಕನ್ನಡದಲ್ಲಿ ಪುರಾಣ ಪ್ರವಚನಕ್ಕೆ ಬಂದಿದ್ದಾರೆ, ಬಸವ ಸಂಸ್ಕೃತಿ ಉತ್ಸವಕ್ಕೆ ಬಂದಿದ್ದಾರೆ. ಆದರೆ ಇವತ್ತು ಮಾತ್ರ ನನಗೆ ಬಹಳ ನೋವಾಗಿದೆ. ಅವರು ದೊಡ್ಡಪ್ಪವರು ಬಸವಪ್ಪವರು ಕೂಡಿ ಬಂದಿದ್ದು ಒಬ್ಬರೇ ಬಂದ ದೊಡ್ಡಪ್ಪವರು ನಮ್ಮ ಮಧ್ಯದಲ್ಲಿ ಇಲ್ಲ. ಈ ನಾಡಿನಲ್ಲಿ ಇಬ್ಬರು ಅಪ್ಪಂದಿರನ್ನು ನಾವು ಕಳೆದುಕೊಂಡಿದ್ದೀವಿ. ಎಂಥ ಅಪ್ಪಂದಿರು, ಕರೆಗಿನ ತೋಟಗಾರ ಜಗದ್ಗುರುಗಳು, ಇತರ ಮಹಾಂತ ಅಪ್ಪಗಳು, ಎಂಥ ಖುಷಿಯುಂಟ ಮನಸ್ಸು, ಎಂಥ ಅದ್ಭುತವಾದಂಥ ಈ ನಾಡಿನಲ್ಲಿ ಇಬ್ಬರು ಮಹಾಶಯರನ್ನು ಕಳ್ಕೊಂಡಿದ್ದೀವಿ. ಆದರೆ ಆ ಸ್ಥಾನವನ್ನು ಬಹಳ ಸಮರ್ಥರು ತುಂಬಿದ್ದಾರೆ ಅನ್ನುವಂಥದ್ದು ಸ್ವಲ್ಪ ಸಮಾಧಾನ ಇದೆ. ಅದನ್ನು ಅವರ ಪೂಜ್ಯರು ಮತ್ತು ರುದ್ರಾಕ್ಷರ ಅಪ್ಪಂದರು ಅದನ್ನು ತುಂಬಿ ಈ ಸಮಾಜಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ, ಅವರ ಕೊರತೆಯನ್ನು ಇಂಗಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ನಾವೆಲ್ಲರೂ ಅಭಿಮಾನಿಗಳು, ಕುಟುಂಬದ ಸದಸ್ಯರು, ವಿದ್ಯಾರ್ಥಿಗಳು, ಅವರ ಜೊತೆಗೆ ಕೆಲಸ ಮಾಡಿದವರು ಇವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ನಿಮ್ಮೆಲ್ಲರ ಹೆಸರನ್ನು ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ನಿಮ್ಮೆಲ್ಲರ ಒಂದು ಪ್ರೀತಿ, ಮಮತೆ, ವಾತ್ಸಲ್ಯ ಸದಾ ಸರ್ ಕುಟುಂಬಕ್ಕೆ ಇರಲಿ. ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೂ ಇರಲಿ, ನಿಮ್ಮೆಲ್ಲರ ವಿದ್ಯಾರ್ಥಿಗಳು ಇರಲಿ. ನಾವು ಸದಾ ನಿಮ್ಮನ್ನೆಲ್ಲರನ್ನ ಪ್ರೀತಿ ಮಮತೆಯಿಂದ ಕಾಣ್ತಕ್ಕಂಥ ಪರಮಾತ್ಮ ಈಶ್ವರ ಬಸವಣ್ಣ ಎಲ್ಲರಿಗೂ ಒಂದೇ ಸಮೃದ್ಧಿ ಸನ್ಮಾನವನ್ನು ಕೊಡಲಿ ಅಂತ ಮತ್ತೊಮ್ಮೆ ಆ ಪರಮಾತ್ಮನಲ್ಲಿ, ಈಶ್ವರನಲ್ಲಿ, ಭಗವಂತನಲ್ಲಿ ಹೇಳ್ಕೊಂಡು ನನಗೂ ಸಹ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ವೇದಿಕೆ ಮೇಲೆ ಇರುವ ಎಲ್ಲ ಹಿರಿಯರ ಪವಿತ್ರ ಪಾದಗಳಲ್ಲಿ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ತಂದೆ ತಾಯಿ ಅಕ್ಕಂದಿರ ಪವಿತ್ರ ಪಾದಗಳಲ್ಲಿ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸಿ ನನಗೂ ಸಹ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುತ್ತಾರೆ. ಇದೆಲ್ಲರೂ ನನ್ನ ಕೋಟಿ ಕೋಟಿ ನಮನಗಳು ಶರಣಾರ್ಥಿಗಳು. ವಿಜಯಪುರ ನಗರದಲ್ಲಿ 38 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುವಂಥ ಡಾಕ್ಟರ್ V.V.Malagi ಅವರ ಸನ್ಮಾನ ಸಮಾರಂಭ ಮತ್ತು ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭದಲ್ಲಿ ತಿರುಕಲ್ಲದ ಗುರು ಮಹಾಂತ ಸ್ವಾಮೀಜಿಯವರು ಬಂದು ಸಾನ್ನಿಧ್ಯ ವಹಿಸಿ ಅವರ ಬಗ್ಗೆ ಕೊಂಡಾಡಿದ್ದಾರೆ. 27 ವರ್ಷಗಳ ಕಾಲ JSS ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸಿದ 11 ವರ್ಷಗಳ ಕಾಲ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಾಧ್ಯಾಪಕರಾಗಿ, ಉದ್ಯೋಗಿಯಾಗಿ, ಸಚಿವರಾಗಿ ಸೇವೆಯನ್ನು ಸಲ್ಲಿಸಿ ವಿದ್ಯಾರ್ಥಿಗಳಿಗೆ ಅಪಾರವಾದ ವಿದ್ಯಾರ್ಥಿ ಬಳಗ, ಬಂಧು ಬಳಗ ಅವರನ್ನು ಗೌರವಯುತವಾಗಿ ಸನ್ಮಾನಿಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ.
ಗುರುವಿನ ಉಪಕಾರ ಬಹಳ ಅಪಾರ. ಅದು ಎಷ್ಟು ತೀರಿಸಿದರೂ ನೀಗದ ಮಾತು. ಆ ಕಾರಣಕ್ಕಾಗಿ ಇವತ್ತು ನಗರದ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಅನೇಕ ಶಿಕ್ಷಕರು, ಬುದ್ಧಿಜೀವಿಗಳು, ವಿದ್ಯಾವಂತರು ಬಂದು ಅವರನ್ನು ಸನ್ಮಾನಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ವಿಜಯಪುರ ಜಿಲ್ಲೆಯಿಂದ ಒಂದು ಸಂದೇಶ ಕೊಟ್ಟಿದ್ದೇವೆ. ವಿದ್ಯಾರ್ಥಿಗಳು ಗುರುವಿನ ನೆನೆಸಿಕೊಂಡು, ಅವರ ಸೇವೆಯನ್ನು ನೆನೆಸಿಕೊಂಡು ಅವರನ್ನು ಸನ್ಮಾನಿಸಿ, ಗುರು ಶಿಷ್ಯರ ಸಂಬಂಧ ಅನ್ಯೋನ್ಯವಾದದ್ದು, ಪವಿತ್ರವಾದದ್ದು. ಆ ದಿಶೆಯಲ್ಲಿ ಇಂದು ಲಿಂಗಾಯತ ಸಮುದಾಯ ಭವನದಲ್ಲಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದೇವೆ. ಜೈ ಭಾರತ್. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।